ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಮಿಸ್ಟೇಕ್ ಮಾಡ್ತೀವಿ. ಕುರ್ತಾನ ಅವಾಯ್ಡ್ ಮಾಡಿ ಅಂದ್ರೆ ಇಲ್ಲ ನ್ಯೂ ಮಾಮ್ಸ್ಗಳಾಗಿದ್ರೆ ಅನಾರ್ಕಲಿ ಕುರ್ತಾಸ್ಗಳ ಹಾಕೋಬೇಕಾದ್ರೆ ಕುರ್ತಾಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಮಿಸ್ಟೇಕ್ ಮಾಡ್ತಾ ಇದ್ದೇವೆ ಓವರ್ ದ ಪಾಸ್ಟ್ ಇಯರ್ಸ್. ಸೊ ನಿಮ್ಗೆ ಯಾವ್ದಾದ್ರು ಕನ್ಫ್ಯೂಷನ್ ಇದ್ರೆ ಆ ಕುರ್ತಾ ಸೆಟ್ ಅವ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ನನ್ನ ಮೇಲೆ ಚೆನ್ನಾಗಿ ಕಾಣಿಸಲ್ಲ, ಇದೆ ಯಾಕೆ ಅಂತ ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಾಡ್ರೋಬ್ ಅಲ್ಲಿ ಇರ್ಬೇಕು ಅಂತ ನಾನು ಹೇಳ್ತೀನಿ. ಮೇನ್ಲಿ 4 ಟೈಪ್ಸ್ ಇರ್ಬೇಕಾಗತ್ತೆ. ಒಂದು ಸ್ಟ್ರೇಟ್ ಕಟ್ ಅಥವಾ ಸೈಡ್ ಕಟ್ ಕುರ್ತಾ, ಒಂದು ಎ ಲೈನ್ ಕುರ್ತಾ ಅಂಡ್ ನೆಕ್ಸ್ಟ್ ಅನಾರ್ಕಲಿ ಆರ್ ಮತ್ತೊಂದು ಬಂದು ಅಂಗ್ರಾಕ ಕುರ್ತಾ ಅಂತ. ಈ 4 ಕುರ್ತಾಸ್ಗಳು ಹೇಗಿರುತ್ತೆ, ಯಾವ್ಯಾವ ತರದ್ದು ಹೇಗ್ ಸ್ಟೈಲ್ ಮಾಡ್ಬೇಕು ಅದನ್ನ ಎಲ್ಲ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಫಸ್ಟ್ ಕುರ್ತಾ ಬಂದು ಈ ಸೈಡ್ ಕಟ್ ಕುರ್ತಾ, ಓಕೆನಾ. ಇದು ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ. ಇಲ್ಲಿ ಈ ತರ ಸೈಡ್ ಕಟ್ ಇರೋದ್ರಿಂದ ಇಲ್ಲಿ ಈ ತರ ವರ್ಟಿಕಲ್ ಲೈನ್ ಪ್ರೊವೈಡ್ ಮಾಡುತ್ತೆ. ಹೀಗ್ ಬರುತ್ತಾ ಕುರ್ತಾ. ಇದೇನ್ ಅನ್ಸತ್ತೆ ನಮ್ಗೆ, ನಾವು ಸ್ಲಿಮ್ ಆಗಿದೀವಿ, ಹೈಟ್ ಆಗಿದೀವಿ ಅನ್ಸತ್ತೆ. ನೀವೇನಾದ್ರೂ ಹೈಟ್ ಆಗಿದ್ರೆ ಅವ್ರ ಮೀಡಿಯಂ ಹೈಟ್ ಇದ್ರೆ ಈ ಕುರ್ತಾನ ವೇರ್ ಮಾಡ್ಬೋದು. ನೀವೇನಾದ್ರೂ ಶಾರ್ಟ್ ಗರ್ಲ್ಸ್ಗಳಾಗಿದ್ರೆ ಇದನ್ನ ಅವಾಯ್ಡ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರೂ ಹೆವಿ ಹಿಪ್ ಇದ್ರೆ, ಐ ಮೀನ್ ಈ ತೊಡೆ ಭಾಗದಲ್ಲಿ ಹೆವಿ ಆಗಿದ್ರೆ ಈ ಕುರ್ತಾನ ಅವಾಯ್ಡ್ ಮಾಡಿ, ಯಾಕಂದ್ರೆ ಇದು ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ನೀವು ಈ ಸೈಡ್ ಕಟ್ ಕುರ್ತಾನ ವೈಡ್ ಲೆಗ್ ಪಲಾಜೋ ಜೊತೆ ಹಾಕೋಬಾರ್ದು, ಯಾಕಂದ್ರೆ ಅದು ಇನ್ನೂ ಶಾರ್ಟ್ ಅನ್ಸತ್ತೆ, ನೀವು ಇನ್ನೂ ಶಾರ್ಟ್ ಆಗಿದ್ದೀರಾ ಅನ್ಸತ್ತೆ. ಸೊ ನೀವು ಇದನ್ನ ಸಿಗರೇಟ್ ಪ್ಯಾಂಟ್ ಆರ್ ಟ್ರೌಸರ್ಸ್ ಆರ್ ಲೆಗಿನ್ಸ್ ಜೊತೆ ಪೇರ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಇದು ನಾನು ತಿಳ್ಕೊಂಡಿರೋ ಫಸ್ಟ್ ಮಿಸ್ಟೇಕ್ ಇಂದ ನಾನು ಕಲ್ತಿರೋ ಪಾಠ. ಏಲೇನ್ ಕುರ್ತಾ ಹೇಗಂದ್ರೆ ನಿಮ್ಗೆ ಇಲ್ಲಿ ಬಸ್ಟ್ ಹತ್ರ ಸ್ವಲ್ಪ ಫಿಟ್ಟೆಡ್ ಬರುತ್ತೆ ಅಂಡ್ ಕೆಳಗಡೆ ಫ್ಲೇರ್ಡ್ ಬರುತ್ತೆ. ಸೊ ಇದರಿಂದ ಏನನ್ಸತ್ತೆ, ನಿಮ್ಗೆ ನಿಮ್ ಬಾಡಿ ಟೈಪ್ ಯಾವ್ದು ಗೊತ್ತಿಲ್ಲ ಅಂದ್ರೆ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಈ ತರ ಏಲೈನ್ ಕುರ್ತಾನ ಹಾಕೋಬಹುದು. ಇದು ನಿಮ್ ಟಮ್ಮಿ ಇದ್ರೆ ಹೈಡ್ ಮಾಡುತ್ತೆ, ಹೊಟ್ಟೆ ಇದ್ರೆ ಅವ್ರ ಮಮ್ಮಿ ಟಮ್ಮಿಗಳಿದ್ರೆ ಮಮ್ಮಿ ಪೌಚ್ಗಳಿದ್ರೆ ಸೊ ಇದು ನಿಮ್ಗೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ಹೈಡ್ ಮಾಡುತ್ತೆ. ಹೀಗ್ ಬರುತ್ತೆ. ಇಲ್ಲಿ ಫ್ಲೇರ್ಡ್ ಆಗಿರೋದ್ರಿಂದ ಹಿಪ್ಸ್ ಅನ್ನು ಕವರ್ ಮಾಡುತ್ತೆ. ಹೆವಿ ಹಿಪ್ಸ್ ಇದ್ರು ನಿಮ್ಗೆ ಇದು ಯೂಸ್ ಆಗುತ್ತೆ. ಇದನ್ನ ನೀವು ಹೈಡ್ ಮಾಡುತ್ತೆ. ಸೊ ಹೀಗ್ ಬರುತ್ತೆ ಇದು. ನೀವು ಇದನ್ನ ಮಾಡ್ಬೋದು, ಲೆಗ್ಗಿನ್ಸ್ ಜೊತೆ ಪೇರ್ ಮಾಡ್ಬೋದು, ಟ್ರೌಸರ್ಸ್ ಜೊತೆನೂ ಪೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕುರ್ತಾ ಬಂದು ಎ ಲೈನ್ ಕುರ್ತಾ ಆಗಿರುತ್ತೆ. ಸೊ ಸಖತ್ತಾಗಿದೆ ಇದು. ನಿಮ್ ಸೈಡ್ ಕಟ್ ಇಂದ ನಿಮ್ ಹಿಪ್ಸ್ ಹೈಲೈಟ್ ಆಗಿ ಕಾಣಿಸುತ್ತೆ ಅಲ್ವಾ, ಸೊ ಅದರಿಂದ ಈ ಎ ಲೈನ್ ಕುರ್ತಾನ ಹಾಕೋಬಹುದು. ಇದರಿಂದ ಏನು ಅನ್ಸಲ್ಲ. ನೆಕ್ಸ್ಟ್ ನಾನು ಅನ್ಕೊಂಡಿದ್ದೆ ಎ ಲೈನ್ ಮತ್ತೆ ಅನಾರ್ಕಲಿ ಕುರ್ತಾಸ್ಗಳಂದ್ರೆ ಸೇಮ್ ಅಂತ. ಬಟ್ ಎ ಲೈನ್ ಅಲ್ಲಿ ನಿಮ್ಗೆ ಈ ಪಾರ್ಟ್ ಅಲ್ಲಿ ಸ್ವಲ್ಪ ನಾರ್ಮಲ್ ಫಿಟೆಡ್ ಬರುತ್ತೆ, ಕೆಳಗಡೆ ಸ್ವಲ್ಪ ಫ್ಲೇರ್ ಬರುತ್ತೆ. ಬಟ್ ಅನಾರ್ಕಲಿ ಹೇಗಂದ್ರೆ ಇಲ್ಲಿ ಫಿಟೆಡ್ ಬರುತ್ತೆ, ಕೆಳಗಡೆ ಫುಲ್ ಫ್ಲೇರ್ ಬರುತ್ತೆ. ಇದು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇದು ನಿಮ್ದು ಎ ಲೈನ್ ಕುರ್ತಾ ಆಗಿರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಸೇಮ್ ಇರುತ್ತೆ, ಬಟ್ ಲಿಟ್ಲ್ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಫ್ಲೇರ್ ಇದೆ ಅಲ್ವಾ, ಇದು ಎ ಲೈನ್ ಕುರ್ತಾ ಆಗಿರುತ್ತೆ. ಇದು ನಿಮ್ ಟಮ್ಮಿನೂ ಕವರ್ ಮಾಡುತ್ತೆ. ಬಟ್ ಇವಾಗ ಹೇಳ್ತಿರೋದು ಬಂದು ಅನಾರ್ಕಲಿ ಕುರ್ತಾ ಅಲ್ವಾ. ಅನಾರ್ಕಲಿ ಕುರ್ತಾ ಅಂದ್ರೆ ಇಲ್ಲಿ ಇವಾಗ ನಾನ್ ವೇರ್ ಮಾಡಿರೋದು ಬಂದು ಅನಾರ್ಕಲಿ ಕುರ್ತಾನೆ. ಇದು ಹೀಗಿದೆ, ಇಲ್ಲಿ ಈ ತರ ಫಿಟೆಡ್ ಬರುತ್ತೆ, ಈ ಫಿಟೆಡ್ ಬರುತ್ತೆ ಅಂಡ್ ಇದು ಫುಲ್ ಫ್ಲೇರ್ಡ್ ಬರುತ್ತೆ. ನಿಮ್ಗೆ ಫುಲ್ ಫ್ಲೇರ್ಡ್ ಬರುತ್ತೆ. ಇದು ನಿಮ್ ಟಮ್ಮಿನ್ ಕವರ್ ಮಾಡುತ್ತೆ. ಆಮೇಲೆ ಹೈ ಹಿಪ್ಸ್ ಇದ್ರೆ, ಐ ಮೀನ್ ಹೆವಿ ಹಿಪ್ಸ್ ಇದ್ರೆ ಅದನ್ನು ಕವರ್ ಮಾಡುತ್ತೆ. ನೀವು ಇದನ್ನ ಲೆಗ್ಗಿನ್ಸ್ ಮೇಲೆ ವೇರ್ ಮಾಡ್ಬೋದು ಅಥವಾ ಟ್ರೌಸರ್ಸ್ ಸಿಗರೇಟ್ ಪ್ಯಾಂಟ್ಸ್ ಗಳ ಮೇಲೆ ವೇರ್ ಮಾಡ್ಬೋದು. ಇದು ನೀವು ಫಂಕ್ಷನ್ಸ್ಗೂ ಹಾಕೋಬಹುದು. ನಾರ್ಮಲ್ ಆಗಿ ಯಾರು ಅನಾರ್ಕಲಿ ಕುರ್ತಾಸ್ ಹಾಕಲ್ಲ, ಎ ಲೈನ್ ಕುರ್ತಾಸ್ ಹಾಕ್ತಾರೆ. ಬಟ್ ನೀವು ಇದನ್ನ ಫಂಕ್ಷನ್ಸ್ ಗಳಿಗೆಲ್ಲ ಫೆಸ್ಟಿವಲ್ಸ್ ಗಳಿಗೆ ಹಾಕೋಬಹುದು. ನೆಕ್ಸ್ಟ್ ಒನ್ ಬಂದು ಅಂಗ್ರಾಕ ಕುರ್ತಾ ಅಂತಾರೆ, ಓಕೆನಾ. ಈ ತರ ಬರುತ್ತೆ ಪ್ಯಾಟರ್ನ್. ಈ ತರ ಬರುತ್ತೆ ಪ್ಯಾಟರ್ನ್. ಇದು ನಿಮ್ಗೆ ಇಲ್ಲಿ ಈ ವೇಸ್ಟ್ ಪಾರ್ಟ್ ಇರತ್ತಲ್ಲ ಅದನ್ನ ಡಿಫೈನ್ ಮಾಡುತ್ತೆ. ಹೀಗೆ ಟೈ ಮಾಡೋದ್ರಿಂದ
ನಿಮ್ಮ ವೇಸ್ಟ್ ಸ್ವಲ್ಪ ಸ್ಲಿಮ್ ಆಗಿದೆ ಅಂತ ಅನ್ಸತ್ತೆ. ಇದು ಹೀಗ್ ಬರುತ್ತೆ. ಇದು ಫುಲ್ ಫ್ಲೇರ್ಡ್ ಆಗಿರತ್ತೆ ಅಂಡ್ ನಿಮ್ ಟಮ್ಮಿನ್ ಕವರ್ ಮಾಡುತ್ತೆ, ಹಿಪ್ಸ್ ಅನ್ನು ಕವರ್ ಮಾಡುತ್ತೆ. ಇದು ಕೂಡ ಸಿಕ್ಕಾಪಟ್ಟೆ ಫ್ಲೇರ್ಡ್ ಆಗಿ ಬರುತ್ತೆ. ಇದ್ರ ಮೇನ್ ಇಂಟೆನ್ಷನ್ ಏನಂದ್ರೆ ವೇಸ್ಟ್ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ಲಿ ಅಂತ ಅಷ್ಟೆ. ಸೊ ಇದೊಂದು ಸಖತ್ತಾಗಿದೆ. ನೀವು ಇದನ್ನ ಟ್ರೈ ಮಾಡ್ಬೋದು. ನೀವೇನಾದ್ರೂ ಹೆವಿ ಹಿಪ್ಸ್ ಇದ್ರೆ ಅವ್ರ ಟಮ್ಮಿ ಇದ್ರೆ, ಮಮ್ಮಿ ಪೌಚ್ಗಳಿದ್ರೆ, ಇಲ್ಲ ನ್ಯೂ ಮಾಮ್ಸ್ಗಳಾಗಿದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಸೊ ಇದು 4 ಟೈಪ್ಸ್ ಕುರ್ತಾಸ್ಗಳು. ಅಂದ್ರೆ ಸ್ಟ್ರೇಟ್ ಕಟ್ ಕುರ್ತಾ, ಎ ಲೈನ್ ಕುರ್ತಾ, ಅನಾರ್ಕಲಿ ಅಂಡ್ ಅಂಗಾರಕ. ಇದೇ ತರ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶ್ರೀ